ಯಾವ ಕಡೆ ಹೋಗೋದು? ಅಣ್ಣ ನಡೆದು ಕಾಲ್ ನೋವಣ್ಣ. ಅದಕ್ಕೆ ಯಾಕಂದ್ರೆ ಸೇತಿಯ ಬಾ. ಬುದ್ಧಿ ಐತೆ ನಿನ್ಗೆ? ದೊಡ್ಡವ್ ನಡ್ಕೊಂಡ್ ಬಂದ್ರೆ ಚಿಕ್ಕವನ್ ಮೇಲ್ ಕೂತ್ಕೊಂಡ್ ಬರ್ತಿದ್ದಿಲ್ಲ, ಇಳಿಯ ಕೆಳಗೆ. ಇಳಿಯ. ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಅಯ್ಯೋ, ಬುದ್ಧಿ ಐತೆ ನನ್ಗೆ? ಚಿಕ್ಕ ಹುಡುಗ ನಾನು ನಡಿಯೋಕ್ ಬಿಟ್ಬಿಟ್ಟು ನೀನು ಎಮ್ಮೆ ಮೇಲೆ ಕೂತ್ಕೊಂಡಿದ್ದೀರ, ಇಳಿಯ ಕೆಳಗೆ. ಬರ. ಯಾರೇ ಬುದ್ಧಿ ಐತೆ ನನಗೆ? ಎಮ್ಮೆ ಸಾಯಂಗಿದೆ, ಇಬ್ರು ಕೂತ್ಕೊಂಡಿದ್ದೀರ, ಇಳಿಯ ಕೆಳಗೆ. ಯಾವ್ದ್ ನ್ಯಾಯ ಯಾವ್ದ್ ಅನ್ಯಾಯ ಅಂತ ನನಗ್ ಗೊತ್ತಿಲ್ವಾ? ಇವನ್ ಕೂತ್ಕೊಂಬಂದ್ರು ಬೈತೀರಾ, ನಾನ್ ಕೂತ್ಕೊಂಬಂದ್ರು ಬೈತೀರಾ, ಇಬ್ರು ಕೂತ್ಕೊಂಬಂದ್ರು ಬೈತೀರಲ್ಲ. ನನಗೆ ಎಮ್ಮೆನು ಬೇಡ, ಏನು ಅಣ್ಣ, ಈ ಊರಿಗೆ ಬಂದಾಗಿಂದ ನಮ್ಗೆ ಊಟನೇ ಇಲ್ಲ ಅಲ್ವೇನಣ್ಣ? ಅಲ್ಲ ಕಣಣ್ಣ, ಈ ಊರಿಗೆ ಬಂದಾಗಿಂದ ನಾವು ಕೆಲಸ ಮಾಡ್ದೆ ಹಿಂಗೆ ಇದ್ರೆ ಹೆಂಗಣ್ಣ? ಸುಮ್ಮನೆ ಬಾಯಿ ಬಿಚ್ಕೊಂಡ್ ಬರ್ತೀಯಾ? ಬೆಳಗ್ಗೆ ಎದ್ದು ನಿನ್ ಮಕ ನೋಡ್ತಲ್ಲ. ಅಣ್ಣ, ಹೊಟ್ಟೆ ಹಸಿತಾ ಐತೆ, ಏನಾರು ಬೇಗ ಹೇಳೇನೋ. ಸಾವಿರಕ್ಕಿ ಯಾಕೆ ನನ್ ಪ್ರಾಣ ತಿಂತೀಯ? ಫುಟ್ಬಾಲ್ ಹೊತ್ತಂಗ್ ಹೊತ್ ಬಿಡ್ಬೇಕು ನಿನ್ನ. ತಪ್ಲೆ ಏನ್ ತಿಂತೀರಾ ಸರ್? ಏನೈತೆ? ಇಡ್ಲಿ, ಖಾರ ಬಾತು, ಚೌಚೌ ಬಾತು, ಪೂರಿ, ಸೆಟ್ ದೋಸೆ, ಪ್ಲೇನ್ ದೋಸೆ ಇದೆ. ಅಣ್ಣ ಪೂರಿ. ಏಯ್ ಮುಚ್ಕೋ ಬಾಯ್ನ. ಪೂರಿ ಅಂತೆ, ಪೂರಿ 2 ಪ್ಲೇನ್ ತಗೊಂಬ. ಚಟ್ನಿನ ಸಾಂಬಾರ? ಅದೆರಡು ಬೇಡ, ಸಕ್ಕರೆ ತಗೊಂಬ. ಏನ? ಸರಿ, ಸಾಂಬಾರ್ ತಗೊಂಬ. ಇನ್ನೇನ್ ಬೇಕು? ಇನ್ನೆರಡೆರಡು ದೋಸೆ ತಗೊಂಬ. ಏಯ್, ನಿಧಾನ ತಿನ್ನು. ಚಟ್ನಿನ ಸಾಂಬಾರ? ಎರಡು ಬೇಡ, ಸಕ್ಕರೆ ತಗೊಂಬ. ಮತ್ತೆ ಸಕ್ಕರೆ ಕೇಳ್ತಾ ಇದೆಯಲ್ಲ, ನಿನ್ ತಲೆಯಲ್ಲಿ ಏನಿದೆಯಯ್ಯ? ಆ ಬೋರ್ಡ್ ನಲ್ಲಿ ಏನ್ ಬರ್ದಿದೆ ಅಂತ ಓದಿದ್ಯಾ ನೀನು? ತಲೆ ಎಲ್ಲ ಮಾತಾಡ್ಬೇಡ ನೀನು. ನನ್ ತಲೆಯಲ್ಲಿ ಏನೇನ್ ಇರ್ಬೇಕಾ ಎಲ್ಲ ಇದೆ. ನಿನ್ ತಲೆಯಲ್ಲಿ ಜೇಡಿ ಮಣ್ಣಿರೋದು. ಶುನೆ ಶುನೆ ಶುನೆ, ಏನ್ ಗಿರಾಕಿನಯ್ಯ ನೀನು? ಏನೇ ಬರ್ದಿದ್ಯಾ ಬೋರ್ಡ್ ನಲ್ಲಿ? ಇನ್ನು ಮುಂದೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ? ಇದು 2ನೇ ದೋಸೆ ತಿಂತಾ ಇರೋದು. ಈ ದೋಸೆಗೆ ಸಕ್ಕರೆ ತಗೊಂಡ್ ಬಾ. ಹೊರಟು ಯಜಮಾನ್ರೆ, ನನ್ಗೆ ಇವನ್ ಕೈಯಲ್ಲಿ ಮಾತಾಡಕ್ ಆಗಲ್ಲ. ಬೋರ್ಡ್ ತಿರುಗ್ಸಯ್ಯ. ನೋಡ್ದ ಬೋರ್ಡ್ನ? ಸರಿ ಸರಿ, ಚಟ್ನಿ ತಗೊಂಬ. ಇನ್ನೇನ್ ಕಾಫಿ, ಟೀ, ಹಾಲು? ಇನ್ನು 3 ದೋಸೆ ತಗೊಂಬ. ಹೊಟ್ಟೆನಾ? ಚಟ್ನಿನ ಸಾಂಬಾರ? ಅದೆರಡು ಬೇಡ, ಸಕ್ಕರೆ ತಗೊಂಬ. ಒಳ್ಳೆ ತಲೆನೋವಾಯ್ತಲ್ಲಯ್ಯ. ಬೋರ್ಡ್ ಮೇಲೆ ಬರ್ದಿದ್ ಓದಿದ್ಯಾ, ಮತ್ ಸಕ್ಕರೆ ಕೇಳ್ತಿಯಲ್ಲಯ್ಯ? ಏನು ಯಾಕಂಗ್ ಶಂಕ ಹೊಡ್ಕೊತಾ ಇದ್ಯಾ? ಬೋರ್ಡ್ ನಲ್ಲಿ ಏನ್ ಬರ್ದಿದ್ಯಾ ಅಂತ ನೀನೇ ಓದು. ಇನ್ನು ಮೇಲೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ ಬರ್ದಿದ್ಯಾ? ಇದು ಕೆಳಗಿನ ದೋಸೆ, ಇದಕ್ ಸಕ್ಕರೆ ತಂದ. ಓ ಶಿವನೇ, ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಯಜಮಾನ್ರೆ, ನನ್ಗೆ ಅವ್ನಿಗೆ ಸಪ್ಲೈ ಮಾಡಕ್ಕಾಗಲ್ಲ, ಅವನ ಹತ್ರ ಮಾತಾಡಕ್ಕೂ ಆಗಲ್ಲ, ನೀವೇ ವಿಚಾರಿಸ್ಕೊಳ್ಳಿ. ಯಾರೋ ಅಲ್ಲಿ ಅವ್ರಿಬ್ರು ನಾಚೆ ದಬ್ಬ. ನಮ್ಮನ್ನ ನಾಚೆ ದಬ್ಬಕ್ಕೆ ಧೈರ್ಯ ಆಯ್ತಾ? ತಾಕತ್ತೈತಾ? ಮೀಸೆ ಐತಾ? ಯಾವಾಗ ನೋಡಿದ್ರಿ ಹೋಟೆಲ್ ಇದೇ ಗಲಾಟೆ ಆಗ್ಬಿಡ್ತಾನ್ರಿ. ಏನಾರು ಒಂದು ಕಿತಾಪತಿ ಇದ್ದೇ ಇರ್ತದಲ್ಲ. ಏನಾರು ಮಾಡಿ ನಿಲ್ಸ್ಬೇಕ್ರಿ. ಅಣ್ಣ, ಬಾಳೆಹಣ್ಣು ಕೊಟ್ಟಣ? ಹೌದೌದು, ಇವನು ದೊಡ್ಡ ಇವನು ಗಡ ತಕ್ ತಿಂದಲ್ಲ, ಬಾಳೆಹಣ್ಣು ತಿಂದಿದ್ರೆ ಆಗತ್ತಾ? ದೋಸೆ ತಾನೇ ತಿಂದಿದ್ದು. ಈ ಬಾಳೆಹಣ್ಣು ಎಷ್ಟಯ್ಯ? ₹1. ನಾನ್ ಕೇಳಿದ್ದು 1 ಬಾಳೆಹಣ್ಣಿಗೆ, 1 ಡಜನ್ಗಲ್ಲ. ನಾನ್ ಹೇಳ್ದು 1 ಹಣ್ಣಿಗೆ. ಆ ಬಾಳೆಹಣ್ಣು ನೋಡು, ಅರ್ಧ ಇಲ್ಲಿ ತಿನ್ಕೊಂಡ್ಬಿಟ್ಟೈತೆ. ನಾವ್ ತಿನ್ನಕ್ಕೆ ಕಾಸು ಕೇಳ್ತೀಯಾ? ಹಂಗೆ ಅದ್ರ ತಾನೇ ಕೇಳೋದು. ಅದ್ರ ಹತ್ರ ಏನ್ ಕೇಳೋದ್ ಬೇಡ, ಅದಕ್ಕೆ ನಾವ್ ವಿಷಯ ಇಡ್ತೀವಿ. ಈಗ ನಿಮ್ ಕತೆ ಹೆಂಗೆ?
ಎಲ್ಲಿ ನಳಪಾಕ ವಾಸನೆ ಇವನ ಹತ್ರ ಏನಾದ್ರೂ ಇದೆಯಾ ನನ್ ಮಗನೇ ಏನಪ್ಪ ಇದ್ನೆಲ್ಲ ಮನೆಗ್ ತಗೊಂಡೋಗ್ ತಿನ್ಬಾರ್ದಾ ಯೋ ನಮ್ ಮನೆಗ್ 16 ಜನ ತಗೊಂಡ್ ಹೋದ್ರೆ ಒಂದು ತುತ್ತು ಸಿಗಾಕಿಲ್ಲ ನಮ್ ಮನೆ ಹತ್ರ ದೇವಸ್ಥಾನದಾಗೆ ಮದುವೆ ನಡೀತದೆ ಇಡ್ಲಿ ವಡೆ ಕೇಸರಿ ಬಾತ್ ಮಿಕ್ಕಿದೆ ಬೇಕಾದಷ್ಟು ಕೊಡ್ತಾರೆ ಯೋ ಆ ದೇವಸ್ಥಾನ ಎಲ್ಲಿದೆ ಅಂತ ಬೇಗ ಹೇಳಯ್ಯ ನಾವು ಹೋಗಿ ತಗೊಂಡ್ ಬಂದ್ಬಿಡ್ತೀವಿ ನಮ್ ಮನೆ ಮುಂದೆ ಇದೆ ನಿಮ್ ಮನೆ ಎಲ್ಲಿದೆ ಗಣೇಶನ್ ದೇವಸ್ಥಾನದ ಎದುರುಗಡೆ ಯೋ ಆಟ ಆಡ್ಬೇಡ ನೀನ್ ತಿಂತಾ ಇರೋದನ್ನ ನೋಡ್ತಾ ಇದ್ರೆ ನನ್ಗ ಹಸು ತಡ್ಕೊಳಕ್ ಆಯ್ತಾ ಇಲ್ಲ ಕಣಯ್ಯ ಯೋ ನಿನ್ಗೆ ಇದನ್ನೆಲ್ಲ ಕೊಟ್ರಲ್ಲ ಗಣೇಶನ್ ಗುಡಿ ಅದ್ ಯಾವ ಬೀದಿಲಿದೆ ಅಂತ ಬೇಗ ಹೇಳಯ್ಯ ತಡ್ಕೊಳಕ್ ಆಯ್ತಾ ಇಲ್ಲ ಸರಿಯಾಗಿ ಹೇಳ್ತಾ ಇದ್ದೀನಿ ನಮ್ ಮನೆ ಇರೋ ಬೀದಿಯಲ್ಲೇ ಗಣೇಶನ್ ಗುಡಿ ಅಂದಿ ನನ್ ಮಗನೇ ಯೋ ನಿಮ್ ಮನೆ ಬೀದಿ ಎಲ್ಲಿದೆ ಹೇಳಯ್ಯ ಅಣ್ಣ ಗಣೇಶನ್ ಗುಡಿ ಇರೋ ಬೀದಿಯಲ್ಲೇ ನಮ್ ಮನೆ ಇರೋದು ಗಣೇಶನ ಗುಡಿ ನಿಮ್ ಮನೆ ಬೀದಿ ಯಾವ ಕಡೆ ಇರೋದು ನಾನ್ ವಾಸ ಮಾಡ್ತಾ ಇರೋ ಬೀದಿಯಲ್ಲೇ ಇರೋದು ಅಣ್ಣ ನಾನು ಅದ್ನೇ ಕಣ ಕೇಳ್ತಾ ಇರೋದು ನೀವ್ ವಾಸ ಮಾಡ್ತಾ ಇರೋ ಜಾಗ ಯಾವ ಕಡೆ ಇರೋದು ಅದೇ ಹೇಳಿಲ್ವಾ ಗಣೇಶನ್ ಗುಡಿ ಇರೋ ಬೀದಿಯಲ್ಲೇ ನಾನು ವಾಸ ಮಾಡ್ತಿರೋದು ಅಯ್ಯೋ ಹುಚ್ಚಿನ ಅಯ್ಯಪ್ಪ. ನನ್ ಮಗನೇ, ಅಯ್ಯೋ, ನೀವು ಅಯ್ಯೋ, ಹೊಟ್ಟೆಲೆ- ನಿನ್ನಕ್ಕೆ ಬಿಟ್ಟಿಲ್ವಲ್ಲೋ? ತಾಯಿ ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತೀಯಂತಲ್ಲ ಚಿಂತೆಯಲ್ಲಿರೋ ಮನುಷ್ಯನಿಗೆ ನಿಶ್ಚಿಂತೆ ಕೊಡ್ತೀಯಂತಲ್ಲ ನಾನು ಎಷ್ಟು ವರ್ಷಗಳಿಂದ ಕಷ್ಟ ಪಡ್ತಾ ಇದ್ದೀನಿ ನನಗೇನಾದ್ರೂ ಒಳ್ಳೇದ್ ಮಾಡ್ಬಾರ್ದಾ ನೀನೆಲ್ಲಿ ಮಾಡ್ತೀಯ ನಿನ್ನ ಬಗ್ಗೆ ಹೇಳೋದೆಲ್ಲ ಶುದ್ಧ ಸುಳ್ಳು ನಿನ್ನ ಹುಚ್ಚರೇ ನಂಬೋದು ನೀನು ನಿಜವಾದ ಸತ್ಯ ಸರಸ್ವತಿನೇ ಆಗಿದ್ರೆ ನನಗೆ ವರ ಕೊಡು ನೋಡೋಣ ಬೈಲಿ ನನ್ ಕೈಗಿಲು ನಿಜನೇ ತಾಯಿ ತಾಯಿ ನನ್ ಕೂಗಿಗೆ ಪ್ರತ್ಯಕ್ಷ ಆಗೇ ಬಿಟ್ಟಮ್ಮ ಭಕ್ತ ನನ್ನ ಮೇಲೆ ಏಕಿಷ್ಟೊಂದು ಕೋಪ ನಿನ್ನ ಕಷ್ಟವೆಲ್ಲ ನನಗೆ ಗೊತ್ತು ನಿನ್ನ ಚಿಂತೆ ಇಂದಿಗೆ ತೀರಿತು ನಿನಗೇನು ವರ ಬೇಕಾದ್ರೂ ಕೇಳು ಕೊಡ್ತೇನೆ ತಾಯಿ ನಿನ್ನ ನೋಡಿದ ಗಾಬ್ರಲ್ಲಿ ನಂಗೆ ಮಾತೆ ಬರ್ತಾ ಇಲ್ಲ ತಾಯಿ ನನ್ನನ್ನ ದೂರವಾಗಿ ಎಲ್ಲಾದ್ರೂ ಇಂಗ್ಲೆಂಡ್ಗೋ ಅಮೆರಿಕಾಗೋ ಕಳಿಸ್ಬಿಡು ಅಲ್ಲಿ ನಾನು ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೇಕು ಆ ಫ್ಯಾಕ್ಟ್ರಿಯಲ್ಲಿ 1000 ಜನ ಕೆಲಸ ಮಾಡ್ಬೇಕು ನಂಗೆ ಕೈಗೊಬ್ಬ ಆಳು ಕಾಲ್ಗೊಬ್ಬ ಆಳು ಹಂಗ ಮಾಡ್ತೀಯ ತಾಯಿ ನಾನು ಸೂಟು ಬೂಟು ಹ್ಯಾಟು ಕೂಲಿಂಗ್ ಗ್ಲಾಸ್ ಸಮೇತ ರಿವಾಲ್ವಿಂಗ್ ಚೇರ್ ನಲ್ಲಿ ರೌಂಡ್ ಹೊಡಿಬೇಕು ಹಂಗ ಮಾಡ್ತೀಯ ತಾಯೇ ತಾಯಿ ನನಗೊಂದು ವರ ಕೊಡು ತಾಯಿ ಕೇಳು ಭಕ್ತ ನಿನಗೇನು ಬೇಕು ನಾನ್ ದಿನಾಗ್ಲೂ ಗ್ಲಾಸಲ್ಲೇ ನೀರನ್ನು ಕುಯ್ತಾ ಇದ್ದೀನಿ ತಾಯಿ ನಾನು ದೊಡ್ಡ ಪಟೇಲ್ನಾಗಿ 100 ಎಕರೆ ಮಾವಿನ ತೋಟ 100 ಎಕರೆ ತೆಂಗಿನ ತೋಟ 100 ಎಕರೆ ದ್ರಾಕ್ಷಿ ತೋಟ ಭಕ್ತ ಅವರು ಈಗ ಚೆನ್ನಾಗಿದ್ದಾರೆ ನೀನು ಕೇಳು ವರ ಕೊಡುತ್ತೇನೆ ತಾಯಿ ನನಗೆ ಯಾವರೂ ಬೇಡ ಹೋದವರು ತಿರುಗಿಲ್ಲೇ ಬರ್ಬೇಕು ಇದೇನಿದು ಸ್ವಲ್ಪ ಹೊತ್ತಿಗೆ ಮುಂಚೆ ರಿವಾಲ್ವಿಂಗ್ ಚೇರ್ ಅಲ್ಲಿ ತಿರುಗ್ತಾ ಇದ್ನಲ್ಲ ಇಲ್ಲೇಂಗ್ ಬದ್ಬಿದ್ದೆ ಟೋಪಿ ಕನ್ನಡಕ ಕೋಟು ಒಳ್ಳೆ ನೀನ್ ಇಲ್ಲೇ ಇದೀಯಾ ದಿಢೀರ್ ಅಂತ ನೀವಿಬ್ರು ಕಾಣೆ ಆಗ್ಬಿಟ್ರಿ ನಾ ದೇವ್ರ ಹತ್ರ ಬೇಡ್ಕೊಂಡೆ ನೀವಿಬ್ರು ವಾಪಸ್ ಬರ್ಲಿ ಅಂತ ನೀನ್ ಬೇಡ್ಕಂಡೆ ನಾವು ಬಂದ್ ಬಿದ್ವಿ ಏನೋ ನಾಯಿ ನನ್ ಮಗನೇ ನಾವಿಬ್ರು ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ ಅಯ್ಯೋ, ನನ್ ಮಗನೇ, ಅದಕ್ಕೆ ನೀನ್ ಬೇಡ್ದಿಲ್ಲ ಕಣಲೇ, ಕುಳ್ ನನ್ ಮಗನೇ. ಅಣ್ಣ ಅದು ಲೋಕಲ್ ಮಾತಾಡ್ಬೇಡ ನೀನ್ ಸುಮ್ಮನೆ ಬಿಡು ಇಲ್ಲಿ ಮದುವೆ ಬ್ರೋಕರ್ ಯಾರ್ರಿ ನಾನೇ ಏನ್ ಹೇಳ್ಬೇಕಾಗಿತ್ತು ಯಜಮಾನ್ರು ಕರಿತಿದ್ದಾರೆ ಸ್ವಲ್ಪ ಬರ್ತೀರಾ ಬರ್ತೀವಿ ನಡೀರಿ ಲೋಕುಳ ಏನಾದ್ರೂ ಸಿಗ್ಬೋದು ನೋಡ್ಕೊಂಬರೋಣ ಏನತ್ಯ ಅಣ್ಣ ಅಲ್ಲಿದೆ ಸಿಗ್ತಿದ ನಾಯಿ ನನ್ ಮಗನೇ ಇಲ್ಲಿವರೆಗೂ ಬಂದಿದ್ಯಾ ನಡಿ ನನ್ ಮಗನೇ ನಡಿ ನನ್ ಮಗನೇ ನೀನು ಇದೆಯಲ್ಲ ನೀನು ಅಯ್ಯಪ್ಪ ನಡಿ ನಡಿ ನನ್ ಮಗನೇ ಕಬಡ್ಡಿ 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 ನಡಿ ನಡಿ ಅಲ್ಲಿ ಬಂದು ತರ್ಲೆಗಿರ್ಲೆ ಮಾತಾಡ್ದೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವೇನಾ ಮನೆ ಬ್ರೋಕರ್ ಹೌದು ಸರ್ ಏನ್ ಬೇಕಾಗಿತ್ತು ಮನೆ ಮಠ ತೋಟ ಅದು ಎಮ್ಮೆ ಕತ್ತೆ ಅದೆಲ್ಲ ಏನು ಬೇಡ ನನ್ ಮಗ PUC ಓದಿದ್ದಾನೆ ಬ್ಯಾಂಕ್ ಅಲ್ಲಿ ಕೆಲಸದಲ್ಲಿ ಇದ್ದಾನೆ
ಎತ್ತರ 5 ಅಡಿ, ಗೋಧಿ ಮೈಬಣ್ಣ, ಅವನಿಗೊಂದು ಹೆಣ್ಣು ಬೇಕು. ನೀವೇನ್ ಯೋಚನೆ ಮಾಡಬೇಡಿ ಸರ್, ಸಂಜೆ ಹೊತ್ತಿಗೆ ಹುಡುಕೊಂಡ್ ಬಂದ್ಬಿಡ್ತೀವಿ. ಅದಿರ್ಲಿ ಸರ್, ಯಶವಂತಪುರ, ಲಿಂಗರಾಜಪುರ, ಕೃಷ್ಣರಾಜಪುರ ಎಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು. ಹೌದು, ಅದಕ್ಕೆ ಖರ್ಚಿಗೆ. ನೀವೇನು ಚಿಂತೆನೆ ಮಾಡಬೇಡಿ, ಸಂಜೆ ಆಗೋದ್ರೊಳಗೆ ಸಿದ್ಧ ಮಾಡ್ಬಿಡ್ತೀವಿ. ಮಂತ್ರಿನವರು ಬಂದ್ವಿ ಸರ್. ನಾನು ಹೇಳಿದ ಕೆಲಸ ಮುಗಿಸಿದ್ರ? 20 ವರ್ಷದ ಒಂದ್ ಹುಡುಗಿ ಹೇಳಿದ್ರೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ 10 ವರ್ಷದ 2 ಹುಡುಗಿ ನೋಡ್ಕೊಂಡು ಬಂದಿದೀವಿ. ನಿಮ್ಗೆ ಒಪ್ಗೆನಾ? ಸ್ವಲ್ಪ ಇರಿ, ಬರ್ತೀನಿ. ಇನ್ನೂ ದುಡ್ಡು ತರಕ್ ಹೋಗವ್ರೆ. ಒಳ್ಳೆ ಮೈಸೂರು ಕಣ, ಇಂಥವ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅಣ್ಣ ಅವ್ರು ಎಷ್ಟು ಕೊಡ್ಬೋದು? ಏಯ್, ಕೊಡ್ತಾರ, ಕೂತ್ಕೊಳ್ಳೋ. ಏಯ್! ಬಟ್ಟೆ ಎಲ್ಲ ಕಿತ್ಕೊಂಡ್ಬಿಟ್ನೆ. ನನ್ನ ಮಕ್ಕಳ ಇನ್ನೊಂದ್ಸಲ ಇದ್ದಕ್ಕೆ ಕಾಲಿಟ್ಟಿರ. ಇವನೆಲ್ಲ ಹೋಗ್ಬಿಟ್ಟ. ನಾನು ಇಲ್ಲಿದ್ದೀನಿ ಅಣ್ಣ. ಏಯ್, ಒಳಗೆ ಏನ್ ಮಾಡ್ತಾ ಇದೀಯ? ಅಣ್ಣ ನನ್ನ ಮೈ ಮೇಲೂ ಬಟ್ಟೆ ಎಲ್ಲ, ನನ್ನ ಮಾನ ಕಾಪಾಡಣ್ಣ. ಅಯ್ಯಯ್ಯೋ, ಏನಪ್ಪ ಮಾಡೋದೀಗ? ಅಣ್ಣ, ಏನಣ್ಣ ಮಾಡೋದು? ನಮ್ಮ ಮಾನ ಮರ್ಯಾದೆ ಉಳಿಬೇಕು ಅಂತ ಕೆಲ ಬಟ್ಟೆ ಹಾಕ. ನಿನ್ಗಾಯ್ತು, ಮತ್ತೆ ನಂಗೆ ಮುಂದೆ ನಡಿ. ನನ್ಗೂ ಆಯ್ತು. ಇಬ್ಬರಿಗೂ ಬಟ್ಟೆ ಆಯ್ತು, ನಡಿ. ನಡಿ ನಡಿ. ನನ್ನ ಮಗನೇ, ಎಲ್ಲ ನಿನ್ನಿಂದಲೇ ಕಣ ಆಗಿದ್ದಲ್ಲ. ಎಲ್ಲ ನಿನ್ನಿಂದಲೇ ಆಗಿದ್ದು. ಮಾತಾಡ್ಬೇಡ ನಡಿಯಪ್ಪ ನನ್ನ ಮಗನೇ. ಲೋ, ನಾವಿಲ್ಲೇ ಇದ್ರೆ ಬದುಕಾಗಲ್ಲ ಕಣ, ಬೇರೆ ಊರ್ ನೋಡ್ಕೊಂಡ್ಬಿಡಣ, ಏನಂತೀಯ? ಬೇಡ ಕಣಣ್ಣ, ಇಲ್ಲೇ ಇದ್ಕೊಂಡು ದರೋಡೆ ಗಿರೋಡೆ ಮಾಡೋಣ ಕಣಣ್ಣ. ಏನಂದೆ? ನನ್ ಮಗನೇ ಜೈಲ್ ಕಂಬಿ ಅಣಿಸ್ತೀಯ, ನಡಿ. ಅಯ್ಯೋ, ಮಗನೇ. ಕಣಣ್ಣ, ನಿನ್